ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಇವಿ ಬಸ್ ಎಡವಟ್ಟಿಗೆ ಯುವತಿಯ ದುರ್ಮರಣ ಆಗಿರುವುದು. ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಾಗಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂತ ಯುವತಿ ಮೇಲೇನೆ ಆ ಬಸ್ ಹರಿದು ಹೋಗಿದೆ. ಯುವತಿಯ ದುರ್ಮರಣ, ಭಯಾನಕ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಕೂಟರ್ನಲ್ಲಿ ಹೋಗ್ತಿದ್ದ ಇಬ್ಬರಿಗೆ ಡಿಕ್ಕಿ ಹೊಡೆದಿದೆ ಬಸ್. ಮೊದಲಿಗೆ ಇದಾದ್ಮೇಲೆ ಅವರು ಕೆಳಗೆ ಬೀಳ್ತಾರೆ, ಅದು ಕೂಡ ಬಸ್ನ ಚಕ್ರದಡಿಗೆ ಬೀಳ್ತಾರೆ. ಕೆಳಗೆ ಬಿದ್ದ ಯುವತಿ ಮೇಲೆ ಎಲೆಕ್ಟ್ರಿಕ್ ಬಸ್ ಹತ್ಕೊಂಡು ಹೋಗಿದೆ. ಆ ಅಪಘಾತದ ದೃಶ್ಯ ಬೆಚ್ಚಿ ಬೀಳಿಸೋ ರೀತಿಯಲ್ಲಿ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಈ ಆಕ್ಸಿಡೆಂಟ್ನ ದೃಶ್ಯ. ಟಿನ್ ಫ್ಯಾಕ್ಟರಿ ಬಳಿ ನನಗೆ ಮಣಿಪುರ ಮೂಲದ ಯುವತಿ ಹಾಗೂ ಯುವಕ ಇಬ್ರು ಕೂಡ ಹೋಗ್ತಾ ಇದ್ರು ಒಂದು ಸ್ಕೂಟಿಯಲ್ಲಿ. ಯುವತಿ ಸ್ಕೂಟರ್ನಲ್ಲಿ ಹಿಂದೆ ಕುಳಿತುಕೊಂಡಿದ್ಲು. ಬಸ್ ಗುದ್ದಿದ ರಭಸಕ್ಕೆ ಕೆಳಗೆ ಬೀಳ್ತಾರೆ. ಮೊದಲಿಗೆ ನೋಡಿದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋ ದೃಶ್ಯವನ್ನ ನೋಡ್ತಾ ಇದ್ದೀವಿ. ತಲೆ ಮೇಲೆನೆ ಹತ್ತು ಹೋಗಿದೆ ಬಸ್. ಮತ್ತೆ ಮಾರುದ್ದ ಆಕೆ ದೇಹವನ್ನ ಎಳ್ಕೊಂಡು ಬಂದಿದೆ ಬಸ್. ಯುವಕ ಪಾರಾಗಿದ್ದಾನೆ ಕೂದಲೆಳೆ ಅಂತರದಲ್ಲಿ. ಯುವತಿ ಈ ಆಕ್ಸಿಡೆಂಟ್ನಲ್ಲಿ ದುರ್ಮರಣ ಹೊಂದಿದ್ದಾಳೆ. ಮಣಿಪುರ ಮೂಲದ ಯುವತಿಯ ಫೋಟೋ, ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರುವಂತಹ ಯುವತಿಯ ಫೋಟೋ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಟಿನ್ ಫ್ಯಾಕ್ಟರಿ ಬಳಿ ನಡೆದಿದೆ ಈ ಘಟನೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ನ ಎಡವಟ್ಟಿನಿಂದ ಆದಂತಹ ಆಕ್ಸಿಡೆಂಟ್ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಇತ್ತೀಚೆಗೆ ತಾನೇ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಆಕ್ಸಿಡೆಂಟ್ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಒಂದು ಬಾಲಕಿ ಸಾವನ್ನಪ್ಪಿರೋ ಘಟನೆ ಒಂದು ಸ್ವಲ್ಪ ದಿನದ ಹಿಂದೆ ನಡೆದಿತ್ತು. ಮತ್ತೆ ಅಂಥದ್ದೇ ಒಂದು ಘಟನೆ. ಬಿಎಂಟಿಸಿಗಳಿಂದ ಆಗುವಂತಹ ಈ ಅವಘಡಗಳಿಗೆ ಕಡಿವಾಣ ಅಂತೂ ಬೀಳ್ತಾನೆ ಇಲ್ಲ ಅನ್ನುವಂಥ ರೀತಿಯಲ್ಲೇ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಬಸ್ ಡಿಕ್ಕಿ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಡ್ರೈವರ್ದೇ ತಪ್ಪು ಅಂತ ಕೂಡ ಕಾಣಿಸ್ತಾ ಇದೆ. ಏನ್ ಮಾಹಿತಿ ಇದೆ ಪ್ರಗತಿ? ಅರುಣ್, ಬಿಎಂಟಿಸಿ ಇವಿ ಬಸ್ನಿಂದ ಆಗ್ತಾ ಇರುವಂತಹ ಅಪಘಾತಗಳು ಇದೇ ಮೊದಲೇನಲ್ಲ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಇವಿ ಬಸ್ನಿಂದ ಆಗುವಂತಹ ಯಾವುದೇ ಅಪಘಾತಗಳಿಗೆ ಜೊತೆಗೆ ಆ ಘಟನೆಯಲ್ಲಿ ಬಲಿಯಾದ್ರೆ ಅಂತಹ ಕುಟುಂಬದವರಿಗೆ ಪರಿಹಾರವನ್ನು ಕೂಡ ಸಾರಿಗೆ ಇಲಾಖೆಯಿಂದ ಕೊಡ್ಲಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಡೋ ರೀಸನ್ನು ಡ್ರೈವರ್ ನಮ್ಮವರಲ್ಲ, ಕಂಡಕ್ಟರ್ ನಮ್ಮವರು. ಅಂದ್ರೆ ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ, ಆದ್ರೆ ಡ್ರೈವರ್ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಡ್ತಾರೆ. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ, ಪದೇ ಪದೇ ಆಗ್ತಾ ಇರುವಂತಹ ಅಪಘಾತಕ್ಕೆ ಯಾವಾಗ ಪರಿಹಾರ ಕೊಡ್ತಾರೆ ಅನ್ನೋದು ಸಾರಿಗೆ ಸಚಿವರ ಬಳಿಯೂ ಕೂಡ ಕ್ಲಾರಿಟಿ ಇಲ್ಲ. ಈ ಘಟನೆ ನಿನ್ನೆ ನಡೆದಿರುವಂತಹ ಘಟನೆ. ಟಿನ್ ಫ್ಯಾಕ್ಟರಿ ಸಮೀಪ ಒಬ್ಬ ಯುವಕ ಮತ್ತೆ ಯುವತಿ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ ಬಿಎಂಟಿಸಿ ಬಸ್ ಬರುತ್ತೆ. ಆ ಬಸ್ಸು ದಿಢೀರಂತ ಬೈಕ್ ಅನ್ನ ಟಚ್ ಮಾಡುತ್ತೆ. ಆ ಬೈಕ್ ಬಿದ್ದಂತಹ ಆ ಹುಡುಗಿ ಕೆಳಗ್ ಬೀಳ್ತಾಳೆ. ಫಸ್ಟ್ ಕೆಳಗ್ ಬಿದ್ದಂತಹ ಹುಡುಗಿ ಮೇಲೆ ಬಸ್ ಹರ್ಕೊಂಡು ಹೋಗುವಂತಹ ಸಿಸಿಟಿವಿ ದೃಶ್ಯ ಕೂಡ ನ್ಯೂಸ್ 18ಗೆ ಲಭ್ಯ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಹದೇವಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲು ಮಾಡಲಾಗಿದೆ. ಆ ಚಾಲಕರನ್ನ ಸದ್ಯಕ್ಕೆ ವಶ ಕೂಡ ಪಡಿಸ್ಕೊಂಡಾಗಿರುವಂತಹದ್ದು. ಆದ್ರೆ ಕುಟುಂಬಸ್ಥರು ಅಂದ್ರೆ ಈ ಹುಡುಗಿ ಏನ್ ಕೆಲಸ ಮಾಡ್ತಾ ಇದ್ರಲ್ಲ, ಈಕೆ ಬೆಂಗಳೂರಲ್ಲಿ ಉದ್ಯೋಗಕ್ಕೋಸ್ಕರ ಬಂದಿರೋರು. ಇವರು ಮಣಿಪುರ ಮೂಲದವರು. ಸೊ ಬೆಂಗಳೂರಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಕೆಯ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ಬರ್ತಾ ಇರುವಂತಹದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.